ಹಚ್ಚ ಹಸಿರಿನಿಂದ ಕೂಡಿದ ಒಂದು ದಟ್ಟ ಅರಣ್ಯದಲ್ಲಿ ಒಂದು ಸುಂದರವಾದ ಮರ ಇತ್ತು. ಅಲ್ಲಿ ಅನೇಕ ಪಕ್ಷಿಗಳು ಜೀವನ ಮಾಡುತ್ತಿದ್ದವು. ಒಂದು ಗಿಣಿ ಸಹ ಇತ್ತು. ಕೆಲವು ಪ್ರಾಣಿಗಳು ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದವು. ಒಂದು ದಿನ ಅಲ್ಲಿಗೆ ಗಿಡುಗ ಬಂದು ಆಶ್ರಯ ಬೇಡಿತು. ಆಗ ಎಲ್ಲ ಪಕ್ಷಿಗಳು ಮತ್ತು ಪ್ರಾಣಿಗಳು ಸಂತೋಷದಿಂದ ಅದಕ್ಕೆ ಒಪ್ಪಿಕೊಂಡವು. ಮರುದಿನ ಗಿಡುಗವು ಆ ಮರವನ್ನು ಕುಕ್ಕತೊಡಗಿದಾಗ ಗಿಣಿಯು ಹೇಳಿತು, ಹಾಗೆ ಮಾಡಬೇಡ, ಮರಕ್ಕೆ ನೋವಾಗುತ್ತದೆ ಎಂದು. ಆಗ ಮರ ಹೇಳಿತು, ಅದು ಆಹಾರ ಹುಡುಕುತ್ತಿದೆ, ಇದರಿಂದ ನನಗೆ ಸಂತೋಷವಾಗುತ್ತಿದೆ ಎಂದು. ಒಂದು ದಿನ ಇದ್ದಕ್ಕಿದ್ದಂತೆ ಮರವು ಒಣಗಿ ಎಲ್ಲ ಪಕ್ಷಿಗಳು ವಲಸೆ ಹೋದವು. ಆಗ ಗಿಣಿಯು ಬೇಸರದಿಂದ ಕುಳಿತುಕೊಂಡಾಗ ಒಬ್ಬ ಬೇಟೆಗಾರನು ಬರುತ್ತಾನೆ. ಆ ಬೇಟೆಗಾರನ ಬಳಿ ಗಿಣಿ ಹೇಳಿತು, ಈ ಮರ ಕಷ್ಟದಲ್ಲಿದ್ದೆ, ಏನಾದರೂ ಮಾಡು ಎಂದು. ಆಗ ಬೇಟೆಗಾರ ವೈದ್ಯರನ್ನು ಕರೆದುಕೊಂಡು ಬಂದು ತೋರಿಸಿದಾಗ ಒಂದು ಕೀಟವು ಮರದ ಬೇರನ್ನು ತಿನ್ನುತ್ತಿರುವುದನ್ನು ಕಂಡು ಔಷಧವನ್ನು ನೀಡಿ ಹೋದರು. ಆ ಔಷಧವನ್ನು ಹಾಕಿ ಗಿಣಿಯು ಮರವನ್ನು ಬದುಕಿಸಿತು. ಮರ ಮತ್ತೆ ಹಸಿರಿನಿಂದ ಕಂಗೊಳಿಸಿತು. ಮರವು ಗಿಣಿಗೆ ಧನ್ಯವಾದವನ್ನು ಹೇಳಿತು. ಗಿಣಿಯು ಬೇಟೆಗಾರನಿಗೆ ಧನ್ಯವಾದವನ್ನು